ಬೆಳಗ್ಗೆ ಎದ್ದಂಗೆ ಮಾವಿನಕಾಯಿ ಸ್ಮೆಲ್ಲು ಮೂಗಿಗೆ ಬಂದು ಬಡಿತಾ ಇತ್ತು. ಇನ್ನೇನ್ ಮಾಡೋದು, ಕಟ್ ಮಾಡಿ ಸ್ಟಾರ್ಟ್ ಮಾಡಿದೆ ಬ್ಯಾಟಿಂಗು. ಮಾವಿನಕಾಯಿ ತಿನ್ಬೇಕಾದ್ರೆಲ್ಲ ನನಗೆ ನೆನಪಾಗೋದೇ ಕತ್ರಿನಾ. ನಾನಂತೂ ಈ ಆಡಿಗೋಸ್ಕರನೇ ಟಿವಿ ನೋಡ್ತಾ ಇದ್ದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಬಂದ್ರು ಸಾರ್, ಬಂದ್ರು. ಓದದ್ ಕಲರೆ ಅನ್ಎಜುಕೇಟೆಡ್ ಬಾಡೇತವ. ಆಮೇಲೆ ಎಲ್ಲ ಕಾರ್ಯ ಮುಗಿಸಿ ನಾನು ಇನ್ಸ್ಟಾಮಾರ್ಟ್ ಕಡೆ ಹೊರಟೆ. ಡೈಲಿ ಇವ್ನು ನೋಡಿದ್ರೆ ಇನ್ಸ್ಟಾಮಾರ್ಟಲ್ಲೇ ವರ್ಕ್ ಮಾಡ್ತಿರ್ತಾನೆ ಅನ್ನೋರಿಗೆ ಹೇಳ್ತೀನಿ ಕೇಳಿ. ನಾನು ಇದಕ್ಕಿಂತ ಮುಂಚೆ ಕಾರ್ಪೊರೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. 3 ವರ್ಷ BPO ವರ್ಕ್ ಮಾಡಿದೆ, 2 ವರ್ಷ IT ಕ್ವಾಲಿಟಿ ಅಶೂರೆನ್ಸ್ ಆಗಿ ವರ್ಕ್ ಮಾಡಿದೆ. ವರ್ಕ್ ಪ್ರೆಷರು, ಆಫೀಸ್ ಪೊಲಿಟಿಕ್ಸು ಎಲ್ಲ ನನ್ನನ್ನು ಕೆಲಸ ಬಿಡೋ ತರ ಮಾಡ್ತು. ಸದ್ಯಕ್ಕೆ ಬೇರೆ ಕಡೆ ಕೆಲಸ ನೋಡ್ಕೊಂಡು ಇನ್ಸ್ಟಾಮಾರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ಸ್ಟೋರಿಗೆ ಬಂದು ನೋಡಿದಾಗ ಇಬ್ರು ಇಲ್ಲೇ ಮಲ್ಕೋಬಿಟ್ಟಿದ್ರು, ನೈಟ್ ಎಲ್ಲ ಕೆಲಸ ಮಾಡಿ ಪಾಪ. ಹೊರಗಡೆ ಬಂದು ನೋಡಿದ್ರೆ ನಮ್ಮ ಡಾಗೇಶ್ ಬಾಯ್ ಇನ್ನೂ ಒಳ್ಳೆ ನಿದ್ರೆಗೆ ಜಾರಿದ್ದ. ನೋಡಿದ್ರೆ ಫಸ್ಟ್ ಆರ್ಡರೇ ಮಲ್ಟಿ ಆರ್ಡರು. ಒಂದೇ ಕಸ್ಟಮರ್ದು 2 ಆರ್ಡರ್ ಇತ್ತು 35 ರೂಪಾಯಿಗೆ. ಮೊದಲನೇ ಸಲ ನನಗೆ ದಾರಿ ಗೊತ್ತಿರಲಿಲ್ಲ ಈ ಸಾಮ್ರಾಜ್ಯಕ್ಕೆ ಹೆಂಗೆ ಬರಬೇಕು ಅಂತ. ಬಟ್ ಇವಾಗ ದಾರಿ ಗೊತ್ತು ಸರ್, ಬೇಗ ವಾಪಸ್ ಬರ್ತೀನಿ. ಸಂಜೆ ಆಗೋಷ್ಟರಲ್ಲಿ ನಾನು 25 ಆರ್ಡರ್ ಕಂಪ್ಲೀಟ್ ಮಾಡಿ 728 ರೂಪಾಯಿ ಅರ್ನಿಂಗ್ಸ್ ಅನ್ನ ಮಾಡ್ಕೊಂಡಿದ್ದೆ. 10 ಅವರ್ಸ್ ತೋರಿಸ್ತಿದೆ, ಅದರಲ್ಲಿ 2 ಅವರ್ಸ್ ಬ್ರೇಕ್ ಕೂಡ ಇದೆ. ಇಲ್ಲಿ ನಾನು 250 ರೂಪೀಸ್ ಇನ್ಸೆಂಟಿವ್ ಕೂಡ ಪಡ್ಕೊಂಡಿದ್ದೀನಿ. ಟೋಟಲ್ 1000 ರೂಪೀಸ್ ಇವತ್ತು ಅರ್ನಿಂಗ್ ಅನ್ನು ಮಾಡ್ಕೊಂಡಿದ್ದೀನಿ. ಇನ್ನೂ ಅರ್ನಿಂಗ್ಸ್ ಮಾಡ್ಬೋದಿತ್ತು, ಬೇರೆ ಪರ್ಸನಲ್ ಕೆಲಸ ಇರೋದ್ರಿಂದ ನಾನು 1000 ರೂಪೀಸ್ ಮಾಡಿಬಿಟ್ಟು ಶಿಫ್ಟ್ ಕ್ಲೋಸ್ ಮಾಡಿಬಿಟ್ಟು ಬಂದೆ ರೂಮಿಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.